ರುದಿರಂ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದಾರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ದೇವ್ರ ಅನ್ಯಾಗಿ ಹೇಳ್ತಾನು, ನನಗದ್ರಿ ಏನೂ ಅರ್ಥ ಆಗಲಿಲ್ಲ. ಒಂದು 20-30 ಬಾರಿಗೆ ಟ್ರೈಲರ್ ನೋಡ್ರು ಕೂಡ ಏನೂ ಅರ್ಥ ಆಗಲಿಲ್ಲ. ಅಂದ್ರೆ ಸ್ಟೋರಿ ಯಾವುದ್ರ ರಿಲೇಟೆಡ್ ಐತಿ ಮೂವಿ ಅಂತೇಳಿ ಅರ್ಥ ಆಗಲಿಲ್ಲ. ಬಟ್ ರಾಜ್ಬೀರ್ ಶೆಟ್ಟಿ ಅವರು ಅಭಿನಯಿಸಿದಾರು ಈ ಒಂದು ಟ್ರೈಲರ್ ಒಳಗೆ. ಅಂದ್ರೆ ಒಂದು ಸ್ಟೋರಿ ಲೈನ ಒಂದು ಹೈಪನ್ನು ಕ್ರಿಯೇಟ್ ಮಾಡೋಂಗೆ ಇರ್ತೈತಿ. ಆಬ್ವಿಯಸ್ಲಿ ಇದ್ರೊಳಗೆ ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ಒಂದು ಟೈಮ್ ಒಳಗೆ ಅಂದ್ರೆ ಡಾಕ್ಟರ್ ಆಗಿದ್ದಾರೆ. ಅಂದ್ರೆ ನೋಡ್ಬೋದು ನಾವು ಒಂದು ಬೋರ್ಡ್ ಐತಿ ರೋಸಿ ಅಂತೇಳಿ, ಮ್ಯಾಥ್ಯೂಸ್ ರೋಸಿ ಡಾಕ್ಟರ್ ಫಿಸಿಷಿಯನ್ ಅಂತ ಐತಿ. ಅಂದ್ರೆ ಇವ್ರು ಏನರ ಅವ್ರ ನೇಮ್ ಇರ್ಬೋದು ಇದ, ಮತ್ತು ಇವರ ಡಾಕ್ಟರ್ ಆಗಿರ್ಬೋದು. ಈ ರೀತಿ ಒಳಗೆ ಒಂದು ಇದೈತಿ. ಆ ನಂತರ ರೋಗಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೋ ಅನ್ನೋದನ್ನ ಸ್ವಲ್ಪ ಡೈಲಾಗ್ ರೀತಿ ಒಳಗೆ ಐತಿ. ಅಂದ್ರೆ ಆಬ್ವಿಯಸ್ಲಿ ಇವರ ಡಾಕ್ಟರ್ ಇರ್ಬೋದು. ಮತ್ತು ಬೇರೆ ಕಡೆ ನಾವು ನೋಡ್ರೆ ಕಾಡೊಳಗೆ ಫಾರೆಸ್ಟ್ ಒಳಗೆ ಗನ್ ನಡ್ಕೊಂಡು ಹೊಂಟಾರು. ಅಂದ್ರೆ ಏನಾರ ಫಾರೆಸ್ಟ್ ರಿಲೇಟೆಡ್ ಕೂಡ ಇರ್ಬೋದು ಈ ಮೂವಿ ಒಳಗೆ. ಮತ್ತು ಒಂದು ಡಾರ್ಕ್ನೆಸ್ ಅಂದ್ರೆ ಒಂದು ಡೆವಿಲ್ ರೀತಿ ಒಳಗೂ ಒಂದಷ್ಟು ಸ್ಟೋರಿಯನ್ನು ಮೂವ್ ಮಾಡ್ಕೊತ ಹೋಗ್ಬೋದು. ಅಂದ್ರೆ ಹೋಲ್ ಸ್ಟೋರಿ ಏನೈತಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಐತಂತ ಗೊತ್ತಾಗಲಿಲ್ಲ. ಬಟ್ ಅದ್ರೊಳಗೆ ಒಂದು ಲೈಕ್ ಆಗಿದ್ದಂಗೆ ಅಪರ್ಣ ಅವ್ರಿಗೆ ಒಂದು ಏನು ಯೂಸ್ ಮಾಡಿದಾರಲ್ಲ ಒಂದು ಕ್ಯಾರೆಕ್ಟರ್ಗೆ, ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಐತಿ. ಇದ್ರೊಳಗೆ ಆ್ಯಕ್ಟಿಂಗ್ ಕೂಡ ಅವ್ರದ್ದು ಟಾಪ್ ಕ್ಲಾಸ್ ಐತಿ. ಮತ್ತು ರಾಜ್ಬೀರ್ ಶೆಟ್ಟಿ ಅವರು ಇದ್ದರೂ ಕೂಡ ಒಂದು ಸ್ಟೋರಿ ಏನಿರಲಿಲ್ಲ ಅದು ಹೈಪ್ ಕ್ರಿಯೇಟನ್ನು ಹಾಕೈತಿ. ಅಂದ್ರೆ ರಾಜ್ಬೀರ್ ಶೆಟ್ಟಿ ಅವರ ಒಂದು ಫ್ಯಾನ್ಸ್ಗಳಿಗೆ ಇದು ಒಂದು ರಸದೂತನ ಕೊಡುವಂಥ ಮೂವಿ ಆಗೋ ಚಾನ್ಸಸ್ ಐತಿ. ಯಾವ ಕಾರಣಕ್ಕಂದ್ರೆ ಸ್ಟೋರಿ ಆ ಥರ ಇತ್ತು ಈ ಥರದ. ಅಂದ್ರೆ ಸ್ಟೋರಿ ಅರ್ಥ ಆಗಲೇ ಇಲ್ಲದಿದ್ರೂ ಕೂಡ ಒಂದು ಏನನ್ನ ಹೈಪನ್ನು ಅಂದರೆ ಜನರನ್ನು ಹಿಡಿದಿಟ್ಟುಕೊಳ್ಳುವಂಥ ಪವರನ್ನು ಹೊಂದಿರುವಂಥ ಟ್ರೈಲರ್ ಒಳಗೆ ಇದು ಕೂಡ ಒಂದು ಅಂತ ಹೇಳ್ಬೋದು. ಆದ್ದರಿಂದ ಒಂದು ಸಸ್ಪೆನ್ಸ್ ಒಂದು ಟ್ರೈಲರ್ ಅಂತ ಹೇಳಿ ನಾನು ಇದೇ ಕಾರಣಕ್ಕೆ ಅರ್ಥ ಆಗದೆ ಇದ್ರೂ ಕೂಡ ಒಂದು ಏನು ಜನಗಳನ್ನ ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿ ಇಲ್ಲ ಒಂದು ರಾಜ್ಬೀರ್ ಶೆಟ್ಟಿ ಅವರು ಮೂವಿಗಳಿಗೆ ಬಹಳಷ್ಟು ಇರ್ತೈತಿ. ಮತ್ತು ಸ್ಟೋರಿ ಲೈನನ್ನು ಇಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಟ್ರೈಲರ್ ಒಳಗೆ. ಅಂದ್ರೆ ಒಂದು ಸಸ್ಪೆನ್ಸ್ ಇಟ್ಟರು ಯಾವುದ್ರ ಬಗ್ಗೆ ರಿಲೇಟೆಡ್ ಇರ್ತದೆ ಅಂತೇಳಿ. ನೋಡೋಣ ಮೂವಿ ರಿಲೀಸ್ ಆಗ್ಬೇಕಾ ಯಾವ ಥರ ಈ ಮೂವಿ ಇರ್ತದೆ ಅಂತೇಳಿ. ನನ್ನ ಪ್ರಕಾರ ಈ ಒಂದು ಟ್ರೈಲರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ 5 ಸ್ಟಾರ್ಗೆ 4.5 ಸ್ಟಾರನ್ನು ಕೊಡ್ತಾನು. ಒಂದು ಅರ್ಧ ಸ್ಟಾರ್ ಕಟ್ ಇಡ್ತಾನು. ಯಾವ ಕಾರಣಕ್ಕಂದ್ರೆ ಮೂವಿ ನೋಡಿದ ಬಗ್ಗೆ ಕೊಡೋಣ 5 ಸ್ಟಾರ್ ಕೊಡೋನು ಏನು ಬೇಡ ಅಂತೇಳಿ. ಬಟ್ ಈಗಿಂದ ರಿಲೇಟೆಡ್ ನೋಡ್ರೆ ಅಲ್ಟಿಮೇಟ್ ಲೆವೆಲ್ ಟ್ರೈಲರ್ ರಿಲೀಸ್ ಮಾಡಿದರು. ಮತ್ತು ಏನು ಸ್ವಲ್ಪ ಮಟ್ಟಿಗೆ ಆ ಒಂದು ವಯಸ್ಸೊಳಗೆ ಸ್ವಲ್ಪ ಮಟ್ಟಿಗೆ ಕ್ಲಾರಿಟಿ ಮಾಡಬೇಕಾಗಿತ್ತು. ಅದು ಒಂದು ಇದನ್ನು ಬಿಟ್ಟರೆ ಉಳ್ಕಿದ್ದೆಲ್ಲ ಸ್ಟ್ರಾಂಗ್ ಐತಿ. ಅಂದ್ರೆ ಅಲ್ಲೇನರ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಾಯ್ಸನ್ನು ಕ್ರಿಯೇಟ್ ಮಾಡಿದರು. ಅದು ಸ್ವಲ್ಪ ಒಂದು ಇದನ್ನು ಮಾಡ್ಕಸ ಮೂವಿ ಒಳಗೆ ಬೆಟರ್ ಮಾಡಿದ್ರೆ ಅಲ್ಟಿಮೇಟ್ ಆಗಿರ್ತದೆ ಅಂತ ಹೇಳ್ಬೋದು. ಇದಾಗಿತ್ತು ಒಂದು ರುದಿರಂ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.